ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ತನ್ನ ಗಂಡ ಚಾರಿನ ಬದುಕಿಸ್ಕೋಬೇಕಾಗದ. ಇಲ್ಲಿ ಗುರುಗಳು ಚಾರುಗೆ ನೋಡಮ್ಮ, ಆ ಒಂದು ಕಪಾಲಿ ಬೆಟ್ಟದಿಂದ ಎಲ್ಲ ರೀತಿ ಎಣ್ಣೆನ ಬರೆಸಿ ದೀಪ ಹಚ್ತಾರೆ ಅಮಾವಾಸ್ಯೆ ದಿನದಂದು. ಅದನ್ನು ನೀನು ತಗೊಂಡು ಬರಬೇಕು ರಾಮಾಚಾರಿ ಜೀವನ ಉಳಿಸೋದಕ್ಕೆ ಅಂತ. ಆದರೆ ಅದು ಅಷ್ಟು ಸುಲಭವಾದಂತಹ ಬೆಟ್ಟ ಅಲ್ಲ, ತುಂಬಾ ಕಠಿಣವಾದಂತಹ ಕೆಲಸ ಅದು ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಇಲ್ಲಿ ಚಾರು ತುಂಬ ಯೋಚನೆ ಮಾಡ್ತಿದ್ದಾಳೆ, ಹೇಗಪ್ಪ ಇದು ಸಾಧ್ಯ ಅಂತ. ಹಾಗಾದರೆ ಚಾರು ಹೋಗ್ತಾಳ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿನ ಬದುಕಿಸ್ಕೋಬೇಕಾಗಿದೆ. ಕೀಕೆ ರಾಮಾಚಾರಿನ ಎಚ್ಚರಿಸಿದಾನೆ, ಡೀಪ್ ಸ್ಲೀಪಿಂದ ಹೊರಗಡೆ ತಂದಿದ್ದಾನೆ. ತಮ್ಮನ ಬಾಂಧವ್ಯ, ತಮ್ಮನ ಮೇಲಿರೋ ಪ್ರೀತಿ ರಾಮಾಚಾರಿಯನ್ನ ಎಚ್ಚರಗೊಳಿಸಿದ. ಇದು ಒಂದು ಪವಾಡ ಅಂತಾನೆ ಗುರುಗಳು ಬಿಂಬಿಸ್ತಾರೆ. ಜೊತೆಗೆ ಇದಕ್ಕೆಲ್ಲ ಕಾರಣ ಕೀಕೆ ಅಂತ ಕೂಡ ಹೇಳ್ತಾರೆ. ನಂತರ ಈ ಕಡೆ ಚಾರು ಬಳಿ ಮತ್ತೆ ಒಂದು ಡೀಪ್ ಸ್ಲೀಪ್ಗೆ ಹೋಗಬಾರ್ದು, ಈಗ ತಾನೇ ನಾಡಿ ಮಿಡಿತ ಇನ್ಕ್ರೀಸ್ ಆಗ್ತದ, ಪಲ್ಸ್ ರೇಟ್ ಇನ್ಕ್ರೀಸ್ ಆಗ್ಬೇಕಾಗಿದ್ರೆ ಹೀಗೆ ನಾವು ಸುಮ್ಮನೆ ಮಾತಾಡದೆ ಇದ್ಬಿಟ್ರೆ ಹಾಗೆ ಅವನು ಮತ್ತೆ ಡೀಪ್ ಸ್ಲೀಪ್ಗೆ ಹೋಗ್ಬಿಡ್ಬೋದು. ನಮ್ಮ ಟ್ರೀಟ್ಮೆಂಟ್ ಮುಗಿಯೋ ತನಕ ಅಲ್ಲಿವರೆಗೂ ಅವನು ಎಚ್ಚರಿಕೆಯಿಂದ ಇರಬೇಕು, ಆ ರೀತಿ ನೀನು ಅವನನ್ನ ಎಂಗೇಜ್ ಮಾಡಬೇಕು ಬ್ರೈನ್ನ ಅಂತ. ಹಾಗಾಗಿ ಇಲ್ಲಿ ಚಾರು ತಮ್ಮ ಜೀವನದಲ್ಲಿ ನಡೆದಂತ ಪ್ರತಿ ಘಟನೆನ ಕೂಡ ರಾಮಾಚಾರಿ ಬಳಿ ವಿವರಿಸ್ತಿದ್ದಾಳೆ. ಇಲ್ಲಿ ರಾಮಾಚಾರಿ ಮತ್ತೆ ಅವಳು ಮೊದಲನೇದಾಗಿ ಭೇಟಿ ಮಾಡಿದ್ದು ಆ ಒಂದು ದೇವರನ ಜಾತ್ರೆ ದಿನ ಅವನು ಕಾರ್ ಮೇಲೆ ತುಳಿದದ್ದು, ಅದರಿಂದ ಅವಳಿಗೆ ಸಿಟ್ಟು ಬಂದದ್ದು. ನಂತರ ಮನೆಯಲ್ಲಿ ಅವರ ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಇದ್ದದ್ದು, ಷಷ್ಠಿ ಪೂರ್ತಿ ಸಮಾರಂಭಕ್ಕೆ ರಾಮಾಚಾರಿ ಬಂದದ್ದು, ಅಲ್ಲಿ ರಾಮಾಚಾರಿ ಹೆಣ್ಮಕ್ಳು ಹೇಗಿರ್ಬೇಕು ಅಂತ ಹೇಳಿದ್ದು, ಸಿಒ ಆಗ್ಬೇಕಾಗಿರೋ ನನ್ನ ಸಿಒ ಪಟ್ಟವನ್ನ ರಾಮಾಚಾರಿ ಕಸ್ತ್ಕೊಂಡಿದ್ದು ಇಂಡೈರೆಕ್ಟ್ ಆಗಿ. ಜೊತೆಗೆ ರಾಮಾಚಾರಿಗೆ ತನ್ನ ತಂದೆ ಸಿಒ ಆಗೋ ರೀತಿ ಆಫರ್ ಮಾಡಿದ್ದು, ಯಾವುದು ಕೂಡ ಸುಲಭಕ್ಕೆ ಬರಬಾರ್ದು, ನಮ್ಮದನ್ನ ನಾವೇ ಕಷ್ಟಪಟ್ಟು ಗಳಿಸ್ಕೋಬೇಕು ಅಂದಿದ್ದು. ಈ ಎಲ್ಲಾ ಮಾತುಗಳಿಂದಾಗಿ ನನ್ನಪ್ಪ ನನ್ನ ಸಿಒ ಮಾಡ್ತಾ ಇದ್ದದ್ದು. ನಾನು ಒಂದು ಕೆಲ್ಸಕ್ಕೆ ಹೋಗಿ ಅಲ್ಲಿ 3 ತಿಂಗಳು ವರ್ಕ್ ಮಾಡಬೇಕಾಗಿದ್ದು, ಅದ್ರ ನಡುವೆ ನನಗೆ ಇಷ್ಟೆಲ್ಲ ಆಗಿದ್ದು, ನಿನಗೆ ತೊಂದರೆ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿ ಪಾಠ ಕಲಿಸೋಕೆ ಹೋಗಿದ್ದು. ನಿಧಾನವಾಗಿ ಮಾಡ್ತಾ 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 ನಿನ್ನ ನಡುವೆ ಒಂದು ಗ್ರಜ್ ಶುರುವಾಗಿದ್ದು. ಜೊತೆಗೆ ನಾನು ನಿನಗೆ ತುಂಬಾನೇ ಕಾಟ ಕೊಟ್ಟಿದ್ದು. ಅವರ ಅತ್ತಿಗೆ ವಿಷಯವಾಗಿ ಪ್ರಾಜೆಕ್ಟ್ನ ಮಾಡಿ ದುಡ್ಡನ್ನ ತೆಗೆದು ಅವರ ಅತ್ತಿಗೆಗೆ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಾಗ ಅದೇ ಪ್ರಾಜೆಕ್ಟ್ನ ಹಾಳು ಮಾಡಿದ್ದು. ಇದೆಲ್ಲದರ ನಡುವೆ ನನ್ನ ಜೀವ ಹೋಗ್ಬೇಕಾದ್ರೆ ನನ್ನ ಜೀವನ ಉಳಿಸಿದ್ದು. ನನ್ನಮ್ಮ ಎಷ್ಟೇ ಮಾಡಿದ್ರು ಕೂಡ ಪದೇ ಪದೇ ಕ್ಷಮಿಸಿದ್ದು. ಇದೆಲ್ಲದರ ನಡುವೆ ಅವಳಿಗೆ ಅವನ ಮೇಲೆ ಲೈಟ್ ಆಗಿ ಲವ್ ಆಗಿದ್ದು. ಆ ಪ್ರಪೋಸಲ್ನ ರಾಮಾಚಾರಿ ರಿಜೆಕ್ಟ್ ಮಾಡಿದ್ದು, ಆ ಒಂದು ಭಯದಲ್ಲಿ ಅವಳ ಕಣ್ಣುಗಳು ಹೋಗುವುದಕ್ಕೆ ರಾಮಾಚಾರಿ ಕಾರಣ ಆಗಿದ್ದು. ಆನಂತರ ಇದೇ ಆಶ್ರಮಕ್ಕೆ ಬಂದು ಅವಳು ಕಣ್ಣುಗಳು ಬರುವುದಕ್ಕೆ ಕಾರಣ ಆಗಿದ್ದು. ಬಟ್ ಈ ಒಂದು ವಿಶ್ವದಲ್ಲಿ ಒಂದು ಸತ್ಯವನ್ನ ಮುಚ್ಚಿಟ್ಟಿದ್ದು ಆ ಒಂದು ಸತ್ಯನೇ. ರಾಮಾಚಾರಿ ಕಣ್ಗಳಿಲ್ದೇ ಇರೋ ಚಾರುಗೆ ತಾಳಿ ಕಟ್ಟಿದ್ದೀನಿ ಅನ್ಕೊಂಡಿದ್ರು, ಬಿಕಾಸ್ ನನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗಿದೆ, ಕಣ್ಗಳು ಹೋಗಿದೆ ಅಂತ. ಆದರೆ ಚಾರುಗೆ ಒಂದು ಕಣ್ಣು ಬಂದಿತ್ತು, ತನ್ನ ಪ್ರೀತಿ ಕಳೆದು ಹೋಗ್ಬೋದು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿ ರಾಮಾಚಾರಿಯಿಂದ ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡಿದ್ದು. ಈ ಒಂದು ಸುಳ್ಳನ್ನ ಹೇಳಿದ್ದೀನಿ ಅನ್ನೋದ್ರ ಮುಖಾಂತರ ಈ ಕಡೆ ಪ್ರತಿಯೊಂದು ವಿಶ್ವನ ಕೂಡ ನಂತರ ಅವರಿಬ್ಬರ ನಡುವೆ ಮುಜುಗರ ಬಂದಿದ್ದು, ಕಸರಸೆ ಆಗಿದ್ದು, ನಂತರ ಪ್ರೀತಿಸೋಕೆ ಶುರು ಮಾಡಿದ್ದು ಎಲ್ಲವನ್ನ ಕೂಡ ಚಾರು ಹೇಳ್ತಾಳೆ. ಜೊತೆಗೆ ನನ್ನ ಜೀವನದಲ್ಲಿ ಮಾಡಿರುವುದು ಅದು ಒಂದೇ ತಪ್ಪು, ಅದು ಒಂದೇ ಸುಳ್ಳು, ಅದು ನಿನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಕೂಡ ಹೇಳ್ತಾಳೆ. ಈ ಎಲ್ಲ ವಿಷಯಗಳು ರಾಮಾಚಾರಿ ಕಿವಿ ಮುಟ್ಟದೆ ಈ ಕಡೆ ಚಾರು ಸುಳ್ಳು ಹೇಳಿ ಮದುವೆ ಆಗಿರುವುದು ಕೂಡ ಗೊತ್ತಾಗಿದೆ. ಹಾಗಾದ್ರೆ ಎಚ್ಚರ ಆಗ್ತಿದ್ದಾಗೆ ಆ ಒಂದು ಕತೆಗೆ ಲಿಂಕ್ ಸಿಗತ್ತಾ, ಅಥವಾ ಡೈರೆಕ್ಟ್ ಆಗಿ ರಾಮಾಚಾರಿ ಚಾರುನ ಕ್ಷಮಿಸ್ಬಿಡ್ತಾನ? ಅವರು ಸುಳ್ಳು ಹೇಳಿ ಮದುವೆ ಆಗಿದ್ರಿಂದಾನೇ ಇಂಥ ಒಂದು ಹೆಣ್ಮಗಳು ನನಗೆ ಹೆಂಡತಿಯಾಗಿ ಬಂದದ್ದು, ದೇವತೆ ಹೆಂಡತಿ ಆಗಿದ್ದು ಅಂತ ಕ್ಷಮಾಪಣೆ ನೀಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದರ ನಡುವೆ ಗುರುಗಳು ಬಂದದೆ ಈ ಕಡೆ ಚಾರುಗೆ, ನೋಡಮ್ಮ ನಿನ್ಗೆ ಗಂಡಂಗೆ ಟ್ರೀಟ್ಮೆಂಟ್ ನಡೀತದ, ಖಂಡಿತ ಬದುಕಿಸ್ತೀವಿ, ಆದ್ರೆ ನಂದಾದೀಪ ತರಬೇಕು. ಕಪಾಲಿ ಬೆಟ್ಟದಲ್ಲಿ ಅಮಾವಾಸ್ಯೆ ದಿನದಂದು ನಂದಾದೀಪವನ್ನ ಹಚ್ತಾರೆ, ಸಾಕಷ್ಟು ಎಣ್ಣೆಗಳು ಅದರಲ್ಲಿರತ್ತ. ಆ ಒಂದು ನಂದಾದೀಪವನ್ನ ನೀನು ರಾಮಾಚಾರಿ ಜೀವನ ಉಳಿಸ್ಬೇಕು ಅಂದ್ರೆ ತಗೊಂಡೇ ಬರಬೇಕು ಅಂತ ಗುರುಗಳು ಹೇಳ್ತಾರೆ. ಆದ್ರೆ ಇಲ್ಲಿ ಯೋಚನೆ ಮಾಡ್ತಿದ್ದಾಳೆ, ಅಮಾವಾಸ್ಯೆ ದಿನ ಆ ಒಂದು ಕಪಾಲಿ ಬೆಟ್ಟ ಅಷ್ಟು ಸುಲಭ ಅಲ್ಲ ಅಲ್ಲಿ ಹೋಗಿ ಒಂದು ಹೆಣ್ಮಗಳು ತರೋದು ಅಂತ. ಹಾಗಾಗಿ ಹೆದರ್ಬೇಕಿದ್ರೆ ಅವಳ ಮನಸ್ಸು ಬಂದು ಹೇಳುತ್ತೆ, ಏನಿದು ಚಾರು, ನಿನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ನೀನು ಈ ರೀತಿ ಯೋಚನೆ ಮಾಡ್ತಿದ್ಯಾ? ಇದೇ ನನ್ನ ಗಂಡ ಇದ್ದಿದ್ರೆ ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಇದೇ ರೀತಿ ಆಲೋಚನೆ ಮಾಡ್ತಿದ್ದ? ಹೇಳು, ನೀನು ಮಾಡ್ತಿರೋದು ತಪ್ಪಲ್ವಾ ಅಂತ ಹೇಳ್ತಿದ್ರೆ. ಇಲ್ಲ, ನಾನು ರಾಮಾಚಾರಿಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ, ಖಂಡಿತ ಕಪಾಲಿ ಬೆಟ್ಟಕ್ಕೆ ಹೋಗಿ
ಆ ಒಂದು ನಂದಾದೀಪನ ತಗೊಂಡು ಬಂದು ನನ್ನ ರಾಮಾಚಾರಿ ಜೀವನ ಉಳಿಸ್ತೀನಿ ಅಂತ ಶಪಥ ಮಾಡ್ತಾಳೆ. ನಂತರ ಈ ಕಡೆ ತನ್ನ ರಾಮಾಚಾರಿಗೋಸ್ಕರ ಒಂದು ದೊಡ್ಡ ರಿಸ್ಕನ್ನು ತಗೋತಿದ್ದಾಳೆ. ಆ ಕಡೆ ಕೆ ಮಾನ್ಯತಾ ಹತ್ರ ಹೋಗಿ ಜೈಶಂಕರ್ ಮುಂದೆ ಪೂಜೆ ಆಗಬೇಕು, ಗ್ರಹಚಾರ ಬಿಡಿಸ್ಬೇಕು, ಸರಿಯಾಗಿ ಮುಹೂರ್ತ ಇಟ್ಟು ಒಂದು ಒಳ್ಳೆ ಪೂಜೆ ಮಾಡ್ತೀನಿ, ಎಲ್ರಿಗೂ ಕೂಡ ಕಾವು ತಟ್ಟೋ ಥರ ಮಾಡ್ತೀನಿ ಅಂತ ಹೇಳಿ ಮಾನ್ಯತಾಗೆ ಬೆದರಿಕೆ ಆಗ್ತಿದ್ರೆ ಆ ಕಡೆ ಮಾನ್ಯತಾ ACPಗೆ ಕಾಲ್ ಮಾಡಿ ರಾಮಾಚಾರಿಗೆ ಎಲ್ಲಿದ್ದಾನೆ ಅಂತ ಹುಡ್ಕೋದಕ್ಕೆ ಹೇಳ್ತಿದ್ರೆ, ನಾನು ಕೂಡ ಹುಡುಕ್ತಿದ್ದೀನಿ, ನನಗೆ ರೆಚಿಟ್ ಮಾಡಬೇಡ ಅಂತ ACP ಹೇಳ್ತಾರೆ. ಈ ಕಡೆ ಮನೇಲಿ ವೈಶಾಖ ಕತೆ ಅಂತೂ ಯಾರಿಗೂ ಕೂಡ ಹೊರತಾಗಿಲ್ಲ ಅವರಿಬ್ರಿಗಂತ. ಕೀಕಿನ ರಾಮಾಚಾರಿನ ಯಾರಿದು ಅನ್ನೋದೇ ಅವಳಿಗೆ ಗೊತ್ತಾಗ್ತಿಲ್ಲ. ಈ ಕಡೆ ಜಾನ್ಕಿ ಅವ್ರಿಗೆ ಒಂದು ರೀತಿಯ ಆತಂಕ. ಈ ಕಡೆ ಚಾರು ತನ್ನ ಗಂಡನಿಗೋಸ್ಕರ ಒಂದು ದೊಡ್ಡ ರಿಸ್ಕನ್ನೇ ತಗೋತಿದ್ದಾಳೆ. ಕಪಾಲಿ ಬೆಟ್ಟಕ್ಕೆ ಹೋಗ್ತಿದ್ದಾಳೆ. ಅಮಾವಾಸ್ಯೆ ದಿನದಂದು ಕಪಾಲಿ ಬೆಟ್ಟದಲ್ಲಿ ಏನೆಲ್ಲ ಆಗ್ಬಿಡತ್ತೆ, ಅದನ್ನು ಅವಳು ಹೇಗೆ ಎದುರಿಸ್ತಾಳೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ಈ ಕಡೆ ಕೆ ಕೂಡ ಚಾರುನ ರಕ್ಷಣೆಗೋಸ್ಕರ ಕಪಾಲಿ ಬೆಟ್ಟಕ್ಕೆ ಹೋಗಿ ಅವಳಿಗೆ ರಕ್ಷಣೆ ಕೊಡ್ತಾನ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಅದ್ರ ನಡುವೆ ಈ ಕಡೆ ಕೆ ತನ್ನ ಫ್ರೆಂಡ್ ಹತ್ರ ಈಗ ಮಾನ್ಯತಾಗೆ ಅನುಮಾನ ಬಂದಿತ್ತು, ಈಗ ಕ್ಲಿಯರ್ ಆಗಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಅತ್ತಿಗೆ ಮತ್ತು ಅಣ್ಣಂಗೆ ತೊಂದರೆ ಆಗೋದಿಲ್ಲ, ಇಲ್ಲ ಅಂದರೆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೋ ಅಲ್ಲಿ ಹೋಗಿ ಹುಡುಕೊಂಡು ಹೋಗಿ ಹಿಡ್ದಾಗ್ತಾಯಿದ್ರು, ಇನ್ನು ಅವ್ರಿಗೆ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ. ಜೊತೆಗೆ ವೈಶಾಖಕ್ಕೂ ಕೂಡ ಅನುಮಾನ ಬಂದಿದೆ, ಹೋದಾಗೆಲ್ಲ ರಾಮಾಚಾರಿ ಅಂತಲೇ ಅನ್ಕೋತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.